ನಾನು ಶ್ರಾವ್ಯ ಸದಾಶಿವ್ ಚಿಕ್ಕಟ್ಟಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಜಗತ್ತಿನ ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಮನವರಿಕೆ ಮಾಡಿದ ಮೊಟ್ಟ ಮೊದಲು ಭಾರತದ ಆಧ್ಯಾತ್ಮಿಕ ದಿವ್ಯ ಪುರುಷ ಸ್ವಾಮಿ ವಿವೇಕಾನಂದರು. ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ. ಇವರ ತಂದೆ ವಿಶ್ವನಾಥ್ ದತ್ತ, ತಾಯಿ ಭುವನೇಶ್ವರಿ ದೇವಿ. ಇವರ ಉದರದಲ್ಲಿ 1853 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ಗುರು ರಾಮಕೃಷ್ಣ ಪರಮಹಂಸರು. ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ವೇದಾಂತದ ಮಹಿಮೆ ಕುರಿತು ಒತ್ತಿ ಹೇಳಿದರು. ಭಾರತದ ಮಣ್ಣೇ ನನಗೆ ಪವಿತ್ರ, ಅದರ ಗಾಳಿಯೇ ನನಗೆ ಪವಿತ್ರ, ಅದೇ ನನಗೆ ತೀರ್ಥಕ್ಷೇತ್ರ ಮಾತ್ರ ಭೂಮಿ, ಆ ದೇವರೇ ನನ್ನ ದೇವರು ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದ believed that the youth are a dynamic and vibrant part of society and that they have potential to transform the world. ಅವರು ಯುವಕರಿಗೆ ಉದ್ದೇಶಿಸಿ ಕೆಲವು ವಿಚಾರಗಳನ್ನು ತಿಳಿಸಿದರು. ವೇದ ಧರ್ಮವೇ ಶ್ರೇಷ್ಠ. ಉಪನಿಷತ್ತು ವೇದಗಳ ಆದರ್ಶಗಳನ್ನು ಪಾಲಿಸಿ, ಗೀತೆ ಮತ್ತು ಯೋಗಗಳನ್ನು ಪಾಲಿಸಿ. ಕಪಿಗಳಂತೆ ಪಾಶ್ಚಾತ್ಯ ನಾಗರಿಕತೆಯನ್ನು ಅನುಸರಿಸಬೇಡಿ. ಕಾರಣ ಭಾರತ ಜಗತ್ತಿನ ಆಧ್ಯಾತ್ಮಿಕ ಬಡೆಯ ದೌರ್ಬಲ್ಯವನ್ನು ಕಿತ್ತೊಗೆಯಿರಿ. ಆಲ್ ಪವರ್ ಈಸ್ ವಿದಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಎಂದು ಹೇಳಿದರು. ಮೂಢನಂಬಿಕೆಗೆ ಬಲಿಯಾಗಬೇಡಿ. ಅಜ್ಞಾನವನ್ನು ಕಿತ್ತೊಗೆಯಿರಿ. ಎಲ್ಲರೂ ವಿದ್ಯಾವಂತರಾಗಿರಿ. ಸ್ತ್ರೀಯನ್ನು ಗೌರವಿಸಿ. ನೀವು ಬಲವಾಗಿರಿ, ನಿರ್ಭಯವಾಗಿರಿ. ನಿಮ್ಮನ್ನು ನೀವು ಜಯಿಸಿ. ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತೆ. ಯಾವಾಗಲೂ ಕಾರ್ಯತತ್ಪರಾಗಿರಿ. ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬಿಸಿ, ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರನಿಬೋಧತ. ಅಂದರೆ ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿನ್ನ ಬಾಳಿನ ಶಿಲ್ಪಿ ನೀನೆ ಎಂದು ಯುವಕರನ್ನ ಎಚ್ಚರಗೊಳಿಸಿದರು. ಭಾರತೀಯರು ವಿವೇಕಾನಂದರನ್ನು ಭಾರತದ ದೇಶಭಕ್ತ ವೇದಾಂತ ಕೇಸರಿ ಎಂದು ಕರೆದು ಗೌರವಿಸಿದ್ದಾರೆ. ಅವರ ಜನ್ಮದಿನವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬೈ ಬಾಯ್.